ಬಯಪ ಅಪ್ರೂವಲ್, ರೇರಾ ಅಪ್ರೂವಲ್, ಇಂಡಿವಿಜುವಲ್ ಖಾತಾ ಇದೆ, ಎ ಖಾತಾ ಬರುತ್ತೆ ನಿಮ್ಗೆ. 30-40 ಇದೆ, ಓಕೆ 40-50 ಇದೆ, ಓಕೆ ಮತ್ತೆ 40-60 ಡೈಮೆನ್ಷನ್ಸ್ ಅಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಪ್ಲಾಟ್ಸ್ ಅವೈಲೇಬಲ್ ಓಕೆ ಇದೆ. ಫೇಸಿಂಗ್ ಕೂಡ ಅವೈಲೇಬಲ್. ಮತ್ತೆ ಡ್ರೈನೇಜ್ ಪೈಪ್, ವೈಟ್ ಬಂದು ವಾಟರ್ ಕನೆಕ್ಷನ್, ಈ ಆರೆಂಜ್ ಬಂದು ಎಲೆಕ್ಟ್ರಿಸಿಟಿ ಕನೆಕ್ಷನ್, ಈ ಬ್ಲಾಕ್ ಕಲರ್ ಬಂದು ಇಂಟರ್ನೆಟ್ ಕನೆಕ್ಷನ್ ಕೇಬಲ್ಸ್ ಇವೆಲ್ಲ. ಓಕೆ ನಮ್ಮಲ್ಲಿ ಇರೋದು ಲಕ್ಸುರಿ ಅಮ್ಯುನಿಟೀಸ್ ಹೇಳ್ಬೇಕಂದ್ರೆ ಇದು ಬಂದು ಹಾಫ್ ಬಾಸ್ಕೆಟ್ ಬಾಲ್ ಕೋರ್ಟ್ ಇದು. ಓಕೆ, ಸೊ ಹಾಫ್ ಬಾಸ್ಕೆಟ್ ಬಾಲ್ ಕೋರ್ಟ್. ಅದಾದ್ಮೇಲೆ ಇದೆಲ್ಲ ಆಂಪಿ ಥಿಯೇಟರ್, 3 ಲೇಯರ್ಸ್ ಆಂಪಿ ಥಿಯೇಟರ್ ಬರುತ್ತೆ ಈ ಕಡೆಗೆ. ಕೋರ್ಟ್ ಇದು ಟೆನ್ನಿಸ್ ಕೋರ್ಟ್ ಆಲ್ರೆಡಿ ರೆಡಿ ಆಗಿದೆ, ರೆಡಿ ಫಾರ್ Okay. ಯೂಸರ್ ಟೆನ್ನಿಸ್ ಕೋರ್ಟ್ ಇದು. ಓಕೆ. ನಮಸ್ಕಾರ, ನಾನು ನಿಮ್ ಶಿಲ್ಪಾ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಇನ್ನೊಂದು ಹೊಸ ಪ್ರಾಜೆಕ್ಟ್ ಒಂದಿಗೆ ಬಂದಿದ್ದೀನಿ. ಇದು ಬಂದು ನಿಮಗೆ ದೇವನಹಳ್ಳಿ IVC ರೋಡ್ ಹತ್ರ ಇದೆ, ಸ್ಯಾಂಚುರಿ ಅಂದ್ಬಿಟ್ಟು. ಈ ಲೆವೆಟ್ ಬಂದು ನಿಮಗೆ ಅಪ್ರೂವಲ್ಸ್ ಇರುತ್ತೆ. ಬಯಪ ಅಪ್ರೂವಲ್, ರೇರಾ ಅಪ್ರೂವಲ್, ಇಂಡಿವಿಜುವಲ್ ಖಾತಾ ಇದೆ, ಎ ಖಾತಾ ಬರುತ್ತೆ ನಿಮಗೆ. ಬನ್ನಿ ಇವತ್ತು ಎಂಟರ್ ಲೆವೆಟ್ ಪ್ರಾಪರ್ಟಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ನಮ್ಮ ಜೊತೆ ಸೇಲ್ಸ್ ಮ್ಯಾನೇಜರ್ ಆದ ರಾಜೇಶ್ ಅವರು ಇದ್ದಾರೆ. ಬನ್ನಿ ಸರ್. ಸರ್ ನಮಸ್ಕಾರ, ನಮಸ್ಕಾರ ನಾನು madam. ಶಿಲ್ಪಾ ಅಂತ. ಸರ್ ನಾವಿವತ್ತು ಸರ್ ನಿಮ್ಮ SD ಸ್ಯಾಂಚುರಿ ಲೇಔಟ್ದು ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಎಕ್ಸ್ಪ್ರೆಷನ್ ಕೊಡ್ತೀರಾ? ಇದು ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಮೇಡಮ್ ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಅರಸನಹಳ್ಳಿ ಊರಂತ ಬರುತ್ತೆ ಇದು. ಓಕೆ ಜಸ್ಟ್ IVC ರೋಡ್ ಇಂದ 100 ಮೀಟರ್ಸ್ ಒಳಗೆ ಅಷ್ಟೇ. ಓಕೆ, ಅಂದ್ರೆ ಮೇನ್ ರೋಡ್ ಅಟ್ಯಾಚ್ ಮೇನ್ ಪ್ರಾಜೆಕ್ಟ್ ರೋಡ್ ಇದು. ಇಂದ ಸೆಕೆಂಡ್ ಪ್ರಾಪರ್ಟಿ ಇದು, ಸೆಕೆಂಡ್ ಸೆಕೆಂಡ್ ಲ್ಯಾಂಡ್. ಸೆಕೆಂಡ್ ಲ್ಯಾಂಡ್. ಓಕೆ, ಅಂದ್ರೆ ಇದರಲ್ಲಿ ನಿಮ್ಗೆ ಲೈಕ್ ಕಮರ್ಷಿಯಲ್ ಕೂಡ ಅವೈಲೇಬಲ್ ಇದೆಯಾ ಇದ್ರಲ್ಲಿ? ಹೌದು ಮೇಡಮ್, ನಮ್ಮಲ್ಲಿ ಕಮರ್ಷಿಯಲ್ ಪ್ಲಸ್ ಎರಡು ಪ್ಲಾಟ್ಸ್ ಅವೈಲೇಬಲ್ ಇದೆ. ಓಕೆ ಸರ್, ಇದು ಓವರ್ ಆಲ್ ಎಷ್ಟು ಎಕರೆಲ್ ಇದೆ ಲೇಔಟ್? ಮೇಡಮ್ ಇದು ಹೇಳ್ಬೇಕಂದ್ರೆ ಓವರ್ ಆಲ್ ಟೋಟಲ್ ಇರೋದು 26 ಏಕರ್ಸ್ ಅಲ್ಲಿ, 26 ಎಕರೆ. ಪ್ರೆಸೆಂಟ್ ನೀವು ಎಷ್ಟು ಎಕರೆ ಪ್ರೆಸೆಂಟ್ ನಾವು ಫೇಸ್ 1 ಡೆವಲಪ್ ಮಾಡಿದ್ದು 10 ಏಕರ್ಸ್. 10 ಎಕರೆಸ್. ಇನ್ನ ಫೇಸ್ 2 ಬಂದು 16 ಏಕರ್ಸ್ ಬರುತ್ತೆ. ಅದು ಬಂದು ಪ್ಯೂರ್ಲಿ ವಿಲ್ಲಾ ಕಾನ್ಸೆಪ್ಟ್. ವಿಲ್ಲಾ ಕಾನ್ಸೆಪ್ಟ್ ವಿಲ್ಲಾ ಬರುತ್ತೆ ಅದು. ಕಾನ್ಸೆಪ್ಟ್ ಪ್ಲಾಟ್ಸ್. ಈಗ ಪ್ರೆಸೆಂಟ್ ನಿಮಗೆ ಇದು 10 ಎಕರೆಸ್ ಅಲ್ಲಿ ಬಿಲ್ಡ್ 10 ಮಾಡಿದ್ದೀರಾ ಏಕರ್ಸ್ ಲೇಔಟ್? ಪ್ಲಾಟೆಡ್ ಡೆವಲಪ್ಮೆಂಟ್ ಇದು. ಓಕೆ ಓಕೆ. ನಿಮ್ಮ ಲೇಔಟ್ ಅಲ್ಲಿ ಯಾವ ಡೈಮೆನ್ಷನ್ ಅವೈಲೇಬಲ್ ಇದೆ ಮತ್ತೆ ಫೇಸಿಂಗ್ ಕೂಡ ಎಲ್ಲ ಅವೈಲೇಬಲ್ ಇದೆಯಾ? ಇದೆ ಮೇಡಮ್, ನಮ್ಮಲ್ಲಿ ಈಗ ಪ್ರೆಸೆಂಟ್ ಅವೈಲೇಬಲ್ ಇರೋದು 30-40 ಇದೆ, ಓಕೆ 40-50 ಇದೆ, ಓಕೆ ಮತ್ತೆ 40-60 ಡೈಮೆನ್ಷನ್ಸ್ ಅಲ್ಲಿ ಈಸ್ಟ್ ಮತ್ತೆ ವೆಸ್ಟ್ ಫೇಸಿಂಗ್ ಪ್ಲಾಟ್ಸ್ ಅವೈಲೇಬಲ್ ಓಕೆ ಇದೆ. ಫೇಸಿಂಗ್ ಕೂಡ ಅವೈಲೇಬಲ್ ಇದೆ. ಫೇಸಿಂಗ್ ಎರಡು ಫೇಸಿಂಗ್ ಅವೈಲೇಬಲ್ ಇದೆ. ಸರ್ ನಿಮ್ಮ ಲೇಔಟ್ ಅಲ್ಲಿ ರೋಡ್ ಏನ್ ಬಿಡ್ತಿದೆ? ಬಿಡುತ್ತೆ ಮೇಡಮ್ ಇದು ನೋಡಿ, ಇದು ಬಂದು ಎಕ್ಸಿಸ್ಟಿಂಗ್ ರೋಡ್ ಇದು, ಇದು ವಿಲೇಜ್ ಎಕ್ಸಿಸ್ಟಿಂಗ್ ರೋಡ್ ಇದು ಬಂದು 80 ಫೀಟ್ ರೋಡ್ ಇದು. 80 ಫೀಟ್ ರೋಡ್. 80 ಓಕೆ ಫೀಟ್ ರೋಡ್. ಸೊ ನಮ್ಮ ಪ್ರಾಪರ್ಟಿಯಲ್ಲಿ 40 ಫೀಟ್ ಮತ್ತೆ 30 ಫೀಟ್ 30 ಫೀಟ್. ಎಲ್ಲ ಅಂದ್ರೆ 40 concrete ಫೀಟ್ roads. ಅಂದ್ರೆ ಯಾ ಅಂದ್ರೆ ಫ್ರಂಟ್ ಬರುತ್ತಾ? ಮೇನ್ ರೋಡ್ ಏನಿದೆ ಅದು ಮೇನ್ 40 ರೋಡ್ ಫೀಟ್ ಗೆ. ಓಕೆ, ಬರುತ್ತೆ. ಮತ್ತೆ ಇಂಟರ್ನಲ್ ರೋಡ್ಸ್ ಎಲ್ಲ ಬಂದು 30 30 ಫೀಟ್ ರೋಡ್ ಇದೆ. ಓಕೆ, ಅಂದ್ರೆ ಬಿಗ್ ರೋಡ್ಸ್ ಕೊಟ್ಟಿದ್ದೀರಾ? ಎಲ್ಲ ದೊಡ್ಡ ರೋಡ್ಸ್ ಎಲ್ಲ ಕಾಂಕ್ರೀಟ್ Okay. ರೋಡ್ಸ್ ಎಲ್ಲ ಇದು ಮಾಡಿದಿರಿ. ಓಕೆ ಸರ್, ಇದು ಯಾವ ಅಪ್ರೂವಲ್ ಇದೆ, ಯಾವ ಖಾತಾ ಇದೆ ಇದು ಲೇಔಟ್ ಎಂಟರ್? ಇದು ಬಂದು ಬಯಪ ಅಪ್ರೂವಲ್ ಆಗಿದೆ ಮೇಡಮ್ ಇದು. ಓಕೆ, ಪ್ಲಸ್ ಅದ್ರ ಮೇಲೆ ರೇರಾ ಅಪ್ರೂವಲ್ ಇದೆ. ನಮಗೆ ರೇರಾ ಅಪ್ರೂವಲ್ ಇಂದ ಕೂಡ ರಿಲೀಸ್ ಆರ್ಡರ್ ಕೂಡ ಸಿಕ್ಕಿದೆ. ಓಕೆ ಓಕೆ, ಅದ್ರ ಮೇಲೆ ಇದು ಬಂದು ಇಂಡಿವಿಜುವಲ್ ಏಕತಾ ಪ್ರಾಪರ್ಟಿ ಇದು. ಓಕೆ ಸರ್, ಮತ್ತೆ ಇಂಡಿವಿಜುವಲ್ ಎ ಖಾತಾ ಅಂದ್ರೆ ಎ ಖಾತಾ. ನಿಮಗೆ ಖಾತಾ ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಇದೆ? ಕಸ್ಟಮರ್ಗೂ ಇಂಡಿವಿಜುವಲ್ ಪ್ರತಿಯೊಂದು ಪ್ಲಾಟ್ಗೆ ಇಂಡಿವಿಜುವಲ್ ಖಾತಾ ರೆಡಿ ಖಾತಾ ಬರುತ್ತೆ. ಇದೆ. ರೆಡಿ ಖಾತಾ ಇದೆ. ಓಕೆ ಸರ್, ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಮ ಅಂದ್ರೆ ಲೈಕ್ ಈಗ ಕ್ಲೈಂಟ್ಸ್ ಬಂದಾಗ ಅವರಿಗೆ ಬ್ಯಾಂಕ್ ಲೋನ್ ಕೂಡ ಅವೈಲೇಬಲ್ ಇದೆಯಾ? ಎಲ್ಲ ಬ್ಯಾಂಕ್ ಇಂದ ನಾವು ಟೈಪ್ ಆಗಿರೋದು ಎಲ್ಲ ನ್ಯಾಷನಲ್ ಬ್ಯಾಂಕ್ ಇಂದ ಟೈಪ್ ಆಗಿದ್ದೀರಿ ಮೇಡಮ್. ಓಕೆ ಓಕೆ, ಸೊ ಎಲ್ಲ ಬ್ಯಾಂಕ್ ಇಂದ ನಾವೇ ಲೋನ್ ಮಾಡ್ಕೊಡ್ತೀವಿ. ಅಪ್ ಟು 80% ವರೆಗೂ ಕಸ್ಟಮರ್ ಯಾವ ಲೋನ್ ಬ್ಯಾಂಕ್ ಸಿಗುತ್ತೆ. ಲೋನ್ ಸಿಗುತ್ತೆ? HDFC ಇದೆ, ICICI ಇದೆ, ಓಕೆ, SBI ಇದೆ. ಎಷ್ಟು ಪರ್ಸೆಂಟ್ ವರೆಗೂ 80% ವರೆಗೂ 80% ವರೆಗೂ loan ಸಿಗುತ್ತೆ. 100% 80% ನಾವೇ ಮಾಡ್ಕೊಡ್ತೀವಿ. ನೀವೇ ನಾವೇ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಓಕೆ ಸರ್, ಫೈನ್. ನಿಮ್ಮ ಲೇಔಟ್ ನಿಯರ್ ಸ್ಕೂಲ್ಸ್ ಕಾಲೇಜ್ ಎಲ್ಲಿದಾವೆ? ಮೇಡಮ್ ತುಂಬಾ ಯೂನಿವರ್ಸಿಟೀಸ್ ಇದೆ ಈ ಕಡೆ, ಸ್ಕೂಲ್ಸ್, Okay. ಕಾಲೇಜಸ್, ಹಾಸ್ಪಿಟಲ್. ಹಾ, ಅದ್ರಲ್ಲಿ ಒಂದೆರಡು ಹೇಳ್ಬೇಕಂದ್ರೆ ನಾನು ಸ್ಟೋನ್ ಹಿಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಓಕೆ 5 ಮಿನಿಟ್ಸ್ ಡಿಸ್ಟೆನ್ಸ್ ಅಲ್ಲಿ, ಹಾ, ಹಾ, ಹಾ. ಕೇಂಬ್ರಿಡ್ಜ್ ಯೂನಿವರ್ಸಿಟಿ 5 ಮಿನಿಟ್ಸ್ ಡಿಸ್ಟೆನ್ಸ್. ಇನ್ ಸ್ವಲ್ಪ ಮುಂದೆ ಹೋದ್ರೆ ಹ್ಯಾರೋ ಇಂಟರ್ನ್ಯಾಷನಲ್ ಸ್ಕೂಲ್, ಓಕೆ, ಅಮಿಟಿ ಯೂನಿವರ್ಸಿಟಿ, ಹಾ, ಚಾಣಕ್ಯ ಹಾ. ಯೂನಿವರ್ಸಿಟಿ, ಓಕೆ, ಗೀತಮ್ ಯೂನಿವರ್ಸಿಟಿ. ಓಕೆ, ಓಕೆ. ಸೊ ನಿಯರೆಸ್ಟ್ ಹಾಸ್ಪಿಟಲ್ ಬಂದು ದೊಡ್ಡ ಹಾಸ್ಪಿಟಲ್ ಬಂದು ಆಕಾಶ್ ಮೆಡಿಕಲ್ ಕಾಲೇಜ್ ಇದೆ. ಹಾ. ಇನ್ನೊಂದು ಇದು IVC ರೋಡ್ ಇರೋದ್ರಿಂದ ಮೇನ್ ರೋಡ್ ಇರೋ ಪ್ರಾಪರ್ಟಿಯಿಂದ ಸೊ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಈ ಕಡೆ. ಓಕೆ, ಓಕೆ. So, ಎಲ್ಲ ಕಡೆ connect ಹಾಸ್ಪಿಟಲ್ಗಾಗ್ಲಿ, ಆಗುತ್ತೆ. ಕಾಲೇಜ್ಗಾಗ್ಲಿ, ಸ್ಕೂಲ್ಸ್ ಸ್ಕೂಲಿಗಾಗ್ಲಿ ಆಗಲಿ ಎಲ್ಲದಕ್ಕೂ ಎಲ್ಲದಕ್ಕೂ connectivity ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಈ ಕಡೆ. ಓಕೆ. ನಿಮ್ಮ ಲೇಔಟಿಗೆ ನಿಯರ್ ಬಸ್ ಆಗ್ಲಿ, ಮೆಟ್ರೋ ಆಗ್ಲಿ ಕನೆಕ್ಟಿವಿಟಿ ಹೇಗಿದೆ? ಹೇಗೆ ಮೇಡಮ್ ರೀಚ್ ಆಗ್ಬೋದು? ಹೇಗೆ ರೀಚ್ ಆಗಬಹುದು ಅಂದ್ರೆ ಹಾ. ಇದು ಬಂದು ಮೇನ್ ರೋಡ್ ಪ್ರಾಪರ್ಟಿ. ಸೊ Okay. ಬಸ್ಸಸ್ BMTC ಬಸ್ಸಸ್ ಕನೆಕ್ಟಿವಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಈ ಕಡೆಗೆ. ಓಕೆ, ಓಕೆ, ಇನ್ನೊಂದು ಮೆಟ್ರೋ ಬಂದು ಜಸ್ಟ್ ಸಾದಲ್ಲಿ ಅಪ್ಕಮಿಂಗ್ ಮೆಟ್ರೋ ಸಾದಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಅದು ಬಂದು ಜಸ್ಟ್ 5 ಮಿನಿಟ್ಸ್ ಡ್ರೈವ್ ಅಷ್ಟೇ. ಓಕೆ, ಇನ್ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಏರ್ಪೋರ್ಟ್ ಕನೆಕ್ಟಿವಿಟಿ ಇದೆ. ಓಕೆ. ಸೊ ಏರ್ಪೋರ್ಟ್ ಇಲ್ಲಿಂದ ನಮ್ಮ ಪ್ರಾಪರ್ಟಿ ಇಂದ ಏರ್ಪೋರ್ಟ್ ಜಸ್ಟ್ 10 ಮಿನಿಟ್ಸ್ ಡ್ರೈವ್ ಅಷ್ಟೇ. 10 ಮಿನಿಟ್ಸ್ 10 ಅಂದ್ರೆ minutes ದೇವನಹಳ್ಳಿಯಿಂದ 10 ಮಿನಿಟ್ಸ್ ಡ್ರೈವ್. 10 ಮಿನಿಟ್ಸ್ ಅಷ್ಟೇ. ಓಕೆ, ಹೌದು. ಏರ್ಪೋರ್ಟ್ ಇಂದ ನಮ್ಮ easy ಆಗಿ ಪ್ರಾಪರ್ಟಿ ಇಂದ reach ಈಸಿಯಾಗಿ ರೀಚ್ ಆಗ್ಬೋದು ಆಗ್ಬೋದು. 10 ಮಿನಿಟ್ಸ್ ನೀವು Okay. ಆರಾಮಾಗಿ ಬರ್ಬೋದು. ಸರ್, ನಿಮ್ಮ ಲೇಔಟ್ ಅಲ್ಲಿ ಏನೇನ್ ಅಮ್ಯುನಿಟೀಸ್ ಇದಾವೆ? ಮೇಡಮ್ ಪ್ರಾಪರ್ಟಿಗೆ ಬೇಸಿಕ್ Okay. ಕಮ್ಯುನಿಟೀಸ್ ಹೇಳ್ಬೇಕಂದ್ರೆ ಇದೆಲ್ಲ ಕಾಂಕ್ರೀಟ್ ರೋಡ್ಸ್. ಇದು Okay. ನೋಡಿ ಈಗ 40 ಫೀಟ್ ರೋಡ್ ಇದು. ಓಕೆ, ಇದು ಸೊ 40 40 ಫೀಟ್ ರೋಡ್ ಈ ಕಡೆಗೆಲ್ಲ 40-60 ಪ್ಲಾಟ್ ಆಗಿರೋದ್ರಿಂದ ಓಕೆ, ಸಬ್ ರೋಡ್ಸ್ ಕೂಡ 40 ಫೀಟ್ ರೋಡ್. ಓಕೆ. ಓಕೆ, ಸೊ ಇದು ಬಂದು ಪ್ಲಾಟ್ ಎಂಟ್ರೆನ್ಸ್ ಇದು. ಓಕೆ, ಎಂಟ್ರೆನ್ಸ್. ಸೊ ಪಾರ್ಕಿಂಗ್ ರ್ಯಾಂಪ್ ಇದು. ಓಕೆ, ಸೊ ಹಿಂಗ್ ಮುಂದೆ ಬಂದ್ರೆ ಪ್ಲಾಟ್ ಒಳಗೆ ಬಂದ್ರೆ ಓಕೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದೀರಿ. ಹ್ಮ್. ಓಕೆ, ಸೊ ಅವೆನ್ಯೂ ಪ್ಲಾಂಟೇಶನ್ಸ್ ಇರುತ್ತೆ. ಹ್ಮ್, ಹ್ಮ್, ಹ್ಮ್. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸ್ಟ್ರೀಟ್ ಲೈಟ್ಸ್ ಎಲ್ಲ LED ಸ್ಟ್ರೀಟ್ ಲೈಟ್ಸ್, ಓಕೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರುತ್ತೆ ಈ ಕಡೆಗೆ. ಓಕೆ. ಸೊ ಇನ್ ಸ್ವಲ್ಪ ಈ ಕಡೆ ಬಂದ್ರೆ ಪ್ಲಾಟ್ ಒಳಗೆ ಬಂದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ಎಲ್ಲ ಅಂಡರ್ ಗ್ರೌಂಡ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದೀರಿ. ಓಕೆ, ಓಕೆ, ಇವೆಲ್ಲ ಬೇಸಿಕ್ ಅಮ್ಯುನಿಟೀಸ್ ಪ್ಲಾಟ್ ಅಲ್ಲಿ ಇರೋದು. ಸೊ ದೊಡ್ಡ ಪೈಪ್ ಬಂದು ಡ್ರೈನೇಜ್ ಪೈಪ್,
ವೈಟ್ ಬಂದು ವಾಟರ್ ಕನೆಕ್ಷನ್, ಈ ಆರೆಂಜ್ ಬಂದು ಎಲೆಕ್ಟ್ರಿಸಿಟಿ ಕನೆಕ್ಷನ್, ಈ ಬ್ಲಾಕ್ ಕಲರ್ ಬಂದು ಇಂಟರ್ನೆಟ್ ಕನೆಕ್ಷನ್ ಕೇಬಲ್ಸ್ ಇವೆಲ್ಲ. ಓಕೆ, ಇಂಟರ್ನೆಟ್ ಎಲ್ಲ ಅಂಡರ್ ಗ್ರೌಂಡ್ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ಲಾಟ್ಗೆ ಇಂಡಿವಿಜುವಲ್ ಕನೆಕ್ಷನ್ಸ್ ಇದೆ ನಮ್ಮಲ್ಲಿ. ಮೇಡಮ್ ನಾವೀಗ ನೋಡಿದಂಗೆ ನಾನು ತೋರಿಸಿದ ನಿಮಗೆ ಬೇಸಿಕ್ ಅಮ್ಯುನಿಟೀಸ್, ಪ್ಲಾಟಿಂಗ್ ಬೇಕಾದಂತ ಬೇಸಿಕ್ ಅಮ್ಯುನಿಟೀಸ್. ಅದರಲ್ಲಿ ನಿಮಗೆ ನಮ್ಮಲ್ಲಿ ಇರೋದು ಲಕ್ಸುರಿ ಅಮ್ಯುನಿಟೀಸ್ ಹೇಳ್ಬೇಕಂದ್ರೆ ಇದು ಬಂದು ಹಾಫ್ ಬಾಸ್ಕೆಟ್ ಬಾಲ್ ಕೋರ್ಟ್ ಇದು. ಓಕೆ, ಸೊ ಹಾಫ್ ಬಾಸ್ಕೆಟ್ ಬಾಲ್ ಕೋರ್ಟ್. ಅದಾದ್ಮೇಲೆ ಇದೆಲ್ಲ ಆಂಪಿ ಥಿಯೇಟರ್, 3 ಲೇಯರ್ಸ್ ಆಂಪಿ ಥಿಯೇಟರ್ ಬರುತ್ತೆ ಈ ಕಡೆಗೆ. ಓಕೆ, ಸೊ ನೋಡಬಹುದು ಎಲ್ ಟೈಪ್ ಅಲ್ಲಿ ನಿಮಗೆ ಆಂಪಿ ಥಿಯೇಟರ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದೆಲ್ಲ ನಿಮಗೆ ಗಜಿಬು ಅಂತ ಮಾಡಿದಿರಿ. ಗಜಿಬು ಅಂತ ಕರಿತಿರ್ತೀನಿ. ಇದೆಲ್ಲ ಸಿಟ್ಟಿಂಗ್ ಪರ್ಪೋಸ್ಗೆ, ಸಿಟ್ಟಿಂಗ್ ಪರ್ಪೋಸ್ಗೆ ನಾವೆಲ್ಲ ಚೇರ್ಸ್ ಎಲ್ಲ ಹಾಕ್ತಿರಿ. ಸೊ ಎಲ್ಲ ಸಿಟ್ಟಿಂಗ್ ಪರ್ಪೋಸ್, ಗ್ರಾನೈಟ್ ಚೇರ್ಸ್ ಎಲ್ಲ ಬರುತ್ತೆ. ಬನ್ನಿ ಮೇಡಮ್ ಇದು ಸ್ವಲ್ಪ. ಮೇಡಮ್ ಇದು ಬಂದು ಶೂಟಿಂಗ್ ರೇಂಜ್, ಇದು ಆರ್ಚರಿ ಶೂಟಿಂಗ್ ರೇಂಜ್ 15 ಮೀಟರ್ಸ್. ಅದಾಗಿದ ನಂತರ ಇಲ್ಲೇ ಪಕ್ಕದಲ್ಲಿ ನೋಡಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ ಇಲ್ಲಿ. ಸೊ ಚಿಲ್ಡ್ರನ್ಸ್ ಎಲ್ಲ ಎಕ್ವಿಪ್ಮೆಂಟ್ಸ್ ಪ್ಲೇ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದಿರಿ. ಸ್ವಲ್ಪ ಪಕ್ಕದಲ್ಲಿ ಅದು ಓಪನ್ ಲಾನ್ ಏರಿಯಾ, ಒಂದು ಸಣ್ಣ ಓಪನ್ ಲಾನ್ ಏರಿಯಾ ಇದೆ. ಪ್ಲಸ್ ಸಿಟ್ಟಿಂಗ್ ಪರ್ಪಸ್ಗೆಲ್ಲ ಸೀಟ್ಸ್ ಎಲ್ಲ ಹಾಕಿದಿರಿ. ಸರ್ ಏನಿದು ರೌಂಡ್ ಆಗಿದೆಯಲ್ಲ? ಮೇಡಮ್ ಇದು ಬಂದು ಸಣ್ಣ ಮಕ್ಕಳಿಗೆ ಸಣ್ಣ ಸ್ಕೇಟಿಂಗ್ ರಿಂಕ್ ಮಾಡಿದಿರಿ, ಸ್ಕೇಟ್ ಆಡಕ್ಕೆ. ಇಲ್ಲಿ ಪಕ್ಕದಲ್ಲಿ ನೋಡಬಹುದು, ಇದು ಬಂದು ವಾಟರ್ ಸ್ಟೋರೇಜ್ ಟ್ಯಾಂಕ್. ಇದು ಬಂದು ಟೋಟಲ್ 3 lakh ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದೆ ಇದಕ್ಕೆ, ಎಂಟರ್ ಲೇಔಟ್ಗೆ. ಸೊ ಕೆಳಗೆ 2 lakhs ಇದೆ, ಮೇಲ್ಗಡೆ 1 lakh ಸ್ಟೋರೇಜ್ ಕೆಪಾಸಿಟಿ ಇದೆ. ಸೊ ಕಂಪ್ಲೀಟ್ ಪ್ರಾಪರ್ಟಿಗೆ ನೀರು ಸಾಕಾಗುತ್ತೆ. ಇಲ್ಲಿಗೆ 4 ಬೋರ್ ಇದೆ, 4 ಬೋರ್ಸ್ ಇದೆ. ಇನ್ ಕೇಸ್ ಇಂಡಿವಿಜುವಲ್ ಫ್ಲಾಟ್ ಗೆ ಬೇಕಾದ್ರೆ ಬೋರ್ ಹಾಕಿದ್ರೆ ಇಲ್ಲ, ಅದು ಪರ್ಮಿಷನ್ ಇಲ್ಲ ಮೇಡಮ್ ಇಲ್ಲಿ. ಇಲ್ವಾ ಸರ್? ಅದು ಪರ್ಮಿಷನ್ ಇಲ್ಲ ಮೇಡಮ್ ಇಲ್ಲಿ. ಇಲ್ಲ, ನಾವು ಅಸೋಸಿಯೇಷನ್ ಇಂದ ನಾವು ಯಾರಿಗೂ ಪರ್ಮಿಟ್ ಕೊಟ್ಟಿಲ್ಲ. ಅಂದ್ರೆ ಎಂಟರ್ ಲೇಔಟ್ ಗೆ ವಾಟರ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಅದು ಬಂದು ರಾಕ್ ಕ್ಲೈಂಬಿಂಗ್, ಅದು ರಾಕ್ ಕ್ಲೈಂಬಿಂಗ್ ಮಕ್ಕಳಿಗೆ ಅಮ್ಯುನಿಟೀಸ್, ರಾಕ್ ಕ್ಲೈಂಬಿಂಗ್ ಅಂತ. ನೀವು ಆಗ್ಲೇ ಹೇಳ್ದಂಗೆ ನಮ್ಮ ಪ್ರಾಪರ್ಟೀಸ್ ಅಲ್ಲಿ ತುಂಬಾ ಲಕ್ಸುರಿ ಅಮ್ಯುನಿಟೀಸ್ ಅಂತ ಹೇಳಿದ್ರಲ್ಲ. ಸೊ ಅದ್ರಲ್ಲಿ ಒಂದು ಲಕ್ಸುರಿ ಅಮ್ಯುನಿಟೀಸ್ ಬಂದು ಟೆನ್ನಿಸ್ ಕೋರ್ಟ್. ಇದು ಆಲ್ರೆಡಿ ರೆಡಿ ಆಗಿದೆ, ರೆಡಿ ಫಾರ್ ಯೂಸರ್ ಟೆನ್ನಿಸ್ ಕೋರ್ಟ್ ಇದು. ಮೇಡಮ್ ನೀವು ನೋಡ್ತಿರ್ಬೋದು ನಮ್ಮ ಪ್ರಾಪರ್ಟಿಯಲ್ಲಿ ಆಲ್ರೆಡಿ ಕಸ್ಟಮರ್ ಮನೆ ಕಟ್ಟೆ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಒಂದ್ ಸಣ್ಣ ಮನೆ ಕಟ್ಟಿದ್ದಾರೆ. ಪ್ಲಸ್ ಅದ್ರ ಮೇಲೆ ನಾವು ಅವ್ರ ಕಸ್ಟಮರ್ ಬೆಸ್ಕಾಂ ಕನೆಕ್ಷನ್ ಕೂಡ ತಗೊಂಡ್ಬಿಟ್ಟಿದ್ದಾರೆ. ಸೊ ಇದು ಬಂದು ರೆಡಿ ಫಾರ್ ಕನ್ಸ್ಟ್ರಕ್ಷನ್, ರೆಡಿ ಫಾರ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಏನಕ್ಕೆ ಇಲ್ಲಿ ಜಾಗ ಬಿಟ್ಟಿರೋದು? ಮೇಡಮ್ ಈ ಜಾಗ ಬಂದು ಯಾರಾದ್ರೂ ಗೆಸ್ಟ್ ಬರ್ತಾರೆ, ಸೊ ಅವ್ರಿಗೆ ಇದು ವಿಸಿಟರ್ಸ್ ಕಾರ್ ಪಾರ್ಕಿಂಗ್ ಇದು. ಸೊ ಆರಾಮಾಗಿ ಒಂದು 10-20 ಕಾರ್ ಆರಾಮಾಗಿ ಪಾರ್ಕ್ ಮಾಡಬಹುದು, 15-20 ಕಾರ್ ಮಾಡಬಹುದು. ಈ ಮುಂದೆ ಏನ್ ಜಾಗ ನೋಡ್ತಿದ್ರೆ ಇದು ಬಂದು ಕ್ಲಬ್ ಹೌಸ್ ಏರಿಯಾ ಮೇಡಮ್. ಕ್ಲಬ್ ಹೌಸ್ ಏರಿಯಾ ಟೋಟಲ್ 27,000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸ್ ಬರುತ್ತೆ. ಅದ್ರ ಮೇಲೆ ರೂಫ್ ಟಾಪ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಬರುತ್ತೆ, ಕ್ಲಬ್ ಹೌಸ್ ಮೇಲೆ ಬರುತ್ತೆ ಅದು. ಸರ್ ಬುಕಿಂಗ್ ಪ್ರೊಸೆಸ್ ಹೇಗಿದೆ ನಿಮ್ಮಲ್ಲಿ? ಮೇಡಮ್ ನಮ್ದು ಬುಕಿಂಗ್ ಪ್ರಾಸೆಸ್ ಹೇಗಿದೆ ಅಂದ್ರೆ, ಈ ಬುಕಿಂಗ್ ಅಮೌಂಟ್ ಬಂದು 1 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಓಕೆ, ಸೊ ನಾವು ಬುಕಿಂಗ್ ಆದ್ಮೇಲೆ ಕಸ್ಟಮರ್ ನಾವು ನಮ್ಮ ಕಡೆಯಿಂದ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಓಕೆ, ಅವ್ರಿಗೆ 15 days ಟೈಮ್ ಇರುತ್ತೆ. ಸೊ ಲೀಗಲ್ ವೆರಿಫೈ ಮಾಡ್ಲಿ, ಅವ್ರಿಗೆಲ್ಲ ಓಕೆ ಅಂದ್ರೆ ಮುಂದೆ ಪ್ರೊಸೀಡ್ ಆಗೋದು. ಅಕಸ್ಮಾತ್ ಅವ್ರಿಗಂದ್ರೆ ಪ್ರಾಪರ್ಟಿ ಲೀಗಲ್ಸ್ ಮೇಲೆ ಏನಾದ್ರು ಡಿಫಾಲ್ಟ್ ಬಂತಂದ್ರೆ ಆ ಬುಕಿಂಗ್ ಅಮೌಂಟ್ 100% ರೀಫಂಡಬಲ್ 100% ರೀಫಂಡಬಲ್ ಇರುತ್ತೆ ಕಸ್ಟಮರ್ಗೆ. ಸರ್ ನಿಮ್ಮ ಲೇಔಟ್ ಅಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ? ಮೇಡಮ್ ಇಡೀ ಐವಿಸಿ ರೋಡ್ ಅಲ್ಲಿ ನಮ್ದೇ ಕಾಂಪಿಟೇಟಿವ್ ಪ್ರೈಸ್ ಮೇಡಮ್. ಕಸ್ಟಮರ್ ಬಂದು ಎಲ್ಲೇ ವಿಚಾರಿಸಿದ್ರು ನಮ್ಗಿಂತ ಬೆಸ್ಟ್ ಪ್ರೈಸ್ ಯಾರು ಕೊಡ್ತಾ ಇಲ್ಲ. ಓಕೆ, ನಾನು ಪ್ರೈಸ್ ಹೇಳ್ಬೇಕಂದ್ರೆ ಪ್ರೈಸ್ ಇರೋದು 5,600 rupees per square feet. ಓಕೆ, ನಿಮ್ಮ ಚಾನಲ್ ವರಹ ಪ್ರಾಪರ್ಟೀಸ್ ಯಾರಾದ್ರೂ ಬರ್ಲಿ, ಆ ಚಾನಲ್ ನೋಡ್ಕೊಂಡು ನಮ್ಮ ವಿಡಿಯೋ ನೋಡ್ಕೊಂಡು ಲೈಕ್ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ನಾವು ಬೆಸ್ಟ್ ಪ್ರೈಸ್ಗೆ, ಇಡೀ ಐವಿಸಿ ರೋಡ್ ಅಲ್ಲಿ ಬೆಸ್ಟ್ ಪ್ರೈಸ್ಗೆ ನಾವು ಸೇಲ್ ಮಾಡ್ತೀವಿ, ಕೊಡ್ತೀವಿ ಪ್ಲಾಟ್ ನ ಅವ್ರಿಗೆ. ನಮ್ಮ ಚಾನಲ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಸರ್ ಥ್ಯಾಂಕ್ ಯು, ಇಷ್ಟೊತ್ತು ನಮ್ಮ ವ್ಯೂವರ್ಸ್ಗೆ ನಿಮ್ಮ ಎಂಟರ್ ಪ್ರಾಪರ್ಟಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನೋಡ್ತಿರ್ಬೋದು ಈ ವಿಡಿಯೋನ. ಇದು ಯಾವುದೇ ರೀತಿ ಏಜೆನ್ಸಿ ಕಡೆಯಿಂದ ಮಾರ್ಕೆಟಿಂಗ್ ಅಲ್ಲ, ಇದು ಡೈರೆಕ್ಟ್ ಬಿಲ್ಡರ್ ಕಡೆಯಿಂದ ಮಾರ್ಕೆಟಿಂಗು. ನೀವೇನಿದ್ರು ಡೈರೆಕ್ಟ್ ಆಗಿ ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಬಿಲ್ಡರ್ಗೆ ಕನೆಕ್ಟ್ ಆಗುತ್ತೆ ಇದು.